ಹಾಸನ ಸರ್ಕಲ್ಲು. ಹಾಸನ ಸರ್ಕಲ್ನಲ್ಲಿ ಒಂದು ಹಾಸನ ವೃತ್ತಕ್ಕೆ ತುಮಕೂರು ವಿಭಾಗ ಮತ್ತೆ ಹಾಸನ ವಿಭಾಗ ಅಂತ ಎರಡು ವಿಭಾಗಗಳು ಬರ್ತವೆ. ಆ ಡಿವಿಷನ್ಗಳಲ್ಲಿ ವಲಯ ಕಚೇರಿಗಳು ಕಡಿಮೆ ಅಂದ್ರೆ ಒಂದು 20, 30, 40, 50ವರೆಗೂ ಬರ್ತವೆ. ಅದರಲ್ಲಿ ಈಗ ನಾವು ಯಾವಾಗ ಒಂದು 21ನೇ ಇಸ್ವಿನಲ್ಲಿ ಮುಷ್ಕರ ಮಾಡೋದಂಥ ಸಂದರ್ಭದಲ್ಲಿ ಒಳಗಡೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಯಾರು ಕಂಪ್ಯೂಟರ್ ಆಪರೇಟರು, ಡ್ರೈವರು, ಕಚೇರಿ ಸೇವಕರು, ಅಕ್ಷರಸ್ಥ ಸಹಾಯಕರು, ಇವ್ರುಗಳಿಗೆಲ್ಲ ESI PF ಆಗಿರ್ಬೋದು ಅಲ್ಪ ಸ್ವಲ್ಪ ಇದೆ ಕಾಂಟ್ರಾಕ್ಟ್ಗಳದ್ದು ಈಗ ತೋರಿಸ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ನೆಡತೋಪು ಕಾವಲುಗಾರಗಳಿಗೆ ಇಂಥವ್ರಿಗೆ ಎಲ್ಲೂ ಇಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ಈ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಅವ್ರಿಗೆ ಸಂಬಂಧಪಟ್ಟ ನೌಕರಗಳನ್ನ, ಅವ್ರ ಮನೆಯವ್ರನ್ನ, ಅಕ್ಕನ, ತಂಗಿನ, ಬಂಧು ಬಳಗ, ಸ್ನೇಹಿತರು ಅವ್ರನ್ನೇ ಕಾಂಟ್ರಾಕ್ಟ್ ಅಂತ ಮಾಡ್ಕೊಂಡು ಈ ನೌಕರಗಳ ದುಡ್ಡೆಲ್ಲ ಗುಣಮನಿಸ್ತಾವೆ. ಅವ್ರನ್ನ ಕರ್ಕೊಂಡು ಹೋಗಿ ಕೇಳಿದ್ರೆ ನೀವ್ ಯಾರು ನಮಗ್ ಗೊತ್ತಿಲ್ಲ, ಹಾಜರಾತಿ ತೋರಿಸಿ, ನೇಮಕಾತಿ ಪತ್ರ ತೋರಿಸಿ, ಮತ್ತೆ ಇನ್ನೆಂಥದ್ದು ನಿಮಗೆ ಸ್ಯಾಲ್ರಿ ಎಲ್ಲಿಂದ ಬರ್ತಾ ಇತ್ತು, ನೀವ್ ಹೆಂಗ್ ಬಂದ್ ಕೆಲಸ ಸೇರ್ಕೊಂಡ್ರಿ, ನೀವ್ ಏನ್ ಕೆಲಸ ಮಾಡಿದಿರಿ, ಎಲ್ಲಿದ್ರ, ನೀವು ನಮ್ಗೆ ನೋಡೇ ಇಲ್ಲ, ನಾವು ನಿಮಗೆ ನೋಡೇ ಇಲ್ಲ, ನೀವು ನಮ್ಗೆ ಸಂಬಂಧ ಇಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಹಾಸನ ಸರ್ಕಲ್ ಅಂತಲ್ಲ, ಅರಣ್ಯ ಇಲಾಖೆಯಲ್ಲಿ 13 ಸರ್ಕಲ್ ಕೂಡ ಇದೇ ತರ ಅನ್ಯಾಯ ಮಾಡ್ತಾವ್ರೆ. ಒಂದೊಂದ್ ಕಡೆ ಹೋದಂತ ಸಂದರ್ಭದಲ್ಲಿ ಈಗ ಎಕ್ಸಾಂಪಲ್ ಕಲಬುರ್ಗಿ ಇರ್ಬೋದು, ಅಫಜಲ್ಪುರ, ಕಲಬುರ್ಗಿ ಆ ಕಡೆ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈ ಕಾರ್ಮಿಕ ಅಧಿಕಾರಿಗಳಿಂದಲೇ ಅಲ್ಪ ಸ್ವಲ್ಪ ನೌಕರರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಮೊದಲೇ ಮುಖ್ಯವಾಗಿ ಈ ಅರ್ಕಲ್ಗೋಡ್ ಫೋಟೋ ತೆಗಿಬಿಡಿ, ವಿಡಿಯೋ ಮಾಡಿ. ಅರ್ಕಲ್ಗೋಡ್ನಲ್ಲಿ ಬಹಳ ಈ ರಾಮಸ್ವಾಮಿ ಅನ್ನೋರಿಗೆ, ಜಗಯ್ಯ ಅನ್ನೋರಿಗೆ, ಇನ್ನೂ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲಾನು ಸೇರ್ಸೋದು. ಇವರೆಲ್ಲ ನಾನು ಇದ್ರ ತೋರಿಸಿದ್ದೆಲ್ಲ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಅಂತ ಇದೆ, ಚಾನಲೇ ಇದೆ, PCP ನೌಕರರ ಸಂಘ ಅರಣ್ಯ ಇಲಾಖೆ ಅಂತ ಬೇಕಾದ್ರೆ ಅದ್ರಲ್ಲೂ ಬೇಕಾದ್ರೆ ನೋಡಿ ಮೇಡಮ್, ಎಷ್ಟು ಅಕ್ರಮ ಆಗ್ತಾ ಇದೆ. ದಯಮಾಡಿ ಈ ಆಫೀಸ್ ಇರೋದು ಕಾರ್ಮಿಕರುಗಳಿಗೋಸ್ಕರ. ನನ್ನ ಈ ಮನವಿಯನ್ನ ನೀವು ತಗೊಂಡು ಎಲ್ಲ ನಮ್ಮ ದಿನಗೂಲಿ ನೌಕರರಿಗೆ ಈಗ ಏನಾಗಿದ್ದಾರೆ ಅಂದ್ರೆ, ದಿನಗೂಲಿಯಿಂದ ಮಾಡ್ತಾ ಇದ್ರು, ದಿನಗೂಲಿಯಿಂದ PCP ಅಂತ ಮಾಡಿದ್ರು, PCPಯಿಂದ ಪ್ರಸ್ತುತ ವರ್ಗತಿಗೆ ಅಡಿಯಲ್ಲಿ ಅಂತ ಮಾಡ್ತಾರೆ. ಈ ವರ್ಗತಿಗೆ ಅಡಿಯಲ್ಲಿ ನೇರ ನೇಮಕಾತಿ ಬಂದಿರುವಂತಹ ಅಧಿಕಾರಿಗಳು, RFOಗಳು ತುಂಬಾ ಭ್ರಷ್ಟಾಚಾರ ಮಾಡ್ತಾರೆ. PCP ಅಂದ್ರೆ ಅಲ್ಪಕಾಲಿಕ ವೇತನ ನೌಕರರು, ಪೆಟಿ ಕ್ಯಾಶ್ ಪೇಮೆಂಟ್ ಅಂತ. ಇದು ದಿನಗೂಲಿನಲ್ಲಿ ಮೇಡಮ್ ಮಾಡ್ತಿದ್ದಾಗ ಉಮಾದೇವಿ ಪ್ರಕರಣದಲ್ಲಿ 2006ರಲ್ಲಿ ಕಟ್ ಆಫ್ ಆಗೋಯ್ತು. ಯಾರು ಅವ್ರು ಕೋರ್ಟಿಗೆ ಹಾಕೊಂಡಾಗ ಇನ್ನ ದಿನಗೂಲಿ ಅಂತ ಯಾರು ತಗೋಬೇಡಿ, ಈ ಉಳಿದಂತವ್ರನ್ನ ಏನಿದ್ದಾರೆ ಅವ್ರನ್ನ PCP ಮಾಡ್ಬಿಡಿ. ದಿನಗೂಲಿ ಅಂದ್ರೆ ಈಗ 1784 ಪೂರ್ವದಲ್ಲಿ ಇರುವಂತವ್ರನ್ನ 6890 ಆದೇಶದಲ್ಲಿ ಪರ್ಮನೆಂಟ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅಥವಾ ಆ ಇಲಾಖೆಗಳಿಗೆ ಖಾಲಿ ಹುದ್ದೆ ಇರೋದಕ್ಕೆ ನಿಯೋಜನೆ ಮಾಡ್ಕೊಂಡ್ರು. ಅಲ್ಲಿಂದ 1784 ನಂತರದಲ್ಲಿ ಇರ್ತಾರಲ್ಲ, ಅಂದ್ರೆ 2784ರಿಂದ ಅಂತವ್ರನ್ನ ದಿನಗೂಲಿಯಾಗಿ ಕನ್ಸಿಡರ್ ಮಾಡಕ್ಕಾಗಲ್ಲ. ಉಮಾದೇವಿ ಪ್ರಕರಣದಲ್ಲಿ ಇವ್ರು PCP ಅಂತ ಆಗ್ಬಿಡಿ ಅಂತ ಹೇಳಿ ಅಲ್ಲಿಂದ ಮಾಡ್ಕೊಂಡ್ರು. ಮತ್ತೆ ಸ್ಟ್ರೈಕು ಅದು ಇದು ಎಲ್ಲ ಮಾಡಿ ಕೊನೆಗೆ ಏನ್ ಮಾಡಿದ್ರು, 1784 ಬಿಟ್ಟು 2784ರಿಂದ ಈಚೆಗಿರೋದು ಕಟ್ ಆಫ್ ಡೇಟ್ 10/6/2006ಕ್ಕೆ ಇವ್ರನ್ನ ಕ್ಷೇಮಾಭಿವೃದ್ಧಿ ಅಧಿನಿಯಮ ಅಂತ ಅರ್ಹತೆ ಹೊಂದಿರೋರ. ಈಗ ನೋಡಿ, ಜಗಯ್ಯ ಅವ್ರ ಹತ್ರ ದಾಖಲೆ ಇದೆ, ಈ ರಾಮಸ್ವಾಮಿ ಅಣ್ಣ ಅನ್ನೋರ ಹತ್ರ ದಾಖಲೆ ಇಲ್ಲ. ದಾಖಲೆ ಇರೋರಂತ ಎಲ್ರು ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ಕ್ಕೆ ಸೇರ್ಪಡೆ ಮಾಡಿದ್ರು. ಈ ಉಳ್ಕೊಂತಾರಲ್ಲ, ಕೆಲಸ ಮಾಡಿರ್ತಾರೆ ಆದ್ರೆ ಉಳಿದಿರ್ತಾರೆ, ಅವರಿಗೆ ದಾಖಲೆಗಳಿಲ್ಲ, ಅವ್ರನ್ನ PCP ಅಂತ ಮಾಡಿದ್ರು. ಅಂದ್ರೆ ಪೆಟಿ ಕ್ಯಾಶ್ ಪೇಮೆಂಟ್ ಅಂತ ಹೇಳಿ 63 ವೋಚರ್ ನಲ್ಲಿ ಸ್ಯಾಲ್ರಿ ಮಾಡಿ ಅವರಿಗೆ ಸಂಬಳ ಕೊಡೋದು ಇಲ್ಲಿದೆ. 63 ವೋಚರ್ ನಲ್ಲಿ ಸ್ಯಾಲ್ರಿ ಮಾಡಿರೋದು ನೋಡಿ ಮೇಡಮ್. ಬೇಕಾದ್ರೆ ನಾನು ಯಾವಾಗ ಇದನ್ನ ಆಕೆ ಕೇಳಿ ಇದು ಮಾಡಿದ್ನ, ಅದರಲ್ಲಿ 63 ವೋಚರ್ ನಲ್ಲಿ ಇವರಿಗೆ ಸಂಬಳ ಮಾಡ್ತಾ ಅದು ನೆಕ್ಸ್ಟ್ ತಂದಿಲ್ಲ ಅದನ್ನ. ಆ 63 ವೋಚರ್ ನಲ್ಲಿ FAC 63 ವೋಚರ್ ನಲ್ಲಿ ಇವರಿಗೆ ಸಂಬಳ ಎಷ್ಟಿರ್ತದೆ ಇಲಾಖಾ ದರ ಪಟ್ಟಿ ಅಷ್ಟು ಮಾಡ್ತಾ ಬರ್ತಾ ಇದ್ರು. 10 ವರ್ಷ ಯಾರಾಗಿರ್ತದೆ 2009 ಡೇಟ್ ನನಗೆ ಮರ್ತೆ ಹೋಗಿದೆ. 2009ನೇ ಇಸ್ವಿನಲ್ಲಿ PCC ಆಫೀಸ್ ಕೇಂದ್ರ ಕಚೇರಿಯಿಂದ ಒಂದು ಆದೇಶ ಹೊರಡಿಸಿದ್ವಿ ಅಂತ. ಈ ದಿನಗೂಲಿ ಬರ್ PCP ನೌಕರರಲ್ಲಿ ಯಾರು 10 ವರ್ಷ ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ ಅವರಿಗೆ ಇಲಾಖಾ ದರಪಟ್ಟಿ ಜೊತೆಗೆ 1,000 ಕೊಡಿ 10 ವರ್ಷ ಇರೋರಿಗೆ. 10 ವರ್ಷ ಮೇಲ್ಪಟ್ಟವರಿಗೆ 1,000 ಪ್ಲಸ್ 1,000 2,000 ಸೇರಿಸ್ಕೊಡಿ ಅಂತ ಆದೇಶ ಮಾಡಿದಾಗ ಅದನ್ನ ಕೆಲವರು ಅವಾಗ ಹಾಕೊಂಡ್ ಬರ್ತಾ ಇದ್ರು. ನಂತರದಲ್ಲಿ ಏನಾಯ್ತು, 7/7/2017ರಲ್ಲಿ ಇವರಿಗೆ ವರ್ಗತಿಗೆ ಅನ್ನೋ ಪದ್ಧತಿ ಜಾರಿಗೆ ಬಂದ್ಬಿಟ್ಟು ಅದು ಆದೇಶ ಸರ್ಕ್ಯುಲರ್ ಅಲ್ಲೇ ಇದೆ ನನ್ನ ಹತ್ರ. ಅದು ಬಂದಾಗ ಇವ್ರಿಗೆ ಲಾಟ್ರಿ ಹೊಡಿತು. ಯಾವ ಕಾಂಟ್ರಾಕ್ಟ್ ಯಾರು ಗುತ್ತಿಗೆದಾರರಲ್ಲಿ ಇವರಿಗೆ ಲಾಟ್ರಿ ಹೊಡೆದಂಗ ಹೋಗ್ಬಿಡ್ತು. ಅದ್ರಲ್ಲಿ ಏನ್ ಮಾಡಿದ್ರು, ಇನ್ನು ಮುಂದೆ ಯಾರನ್ನು ನೀವು ಅಧಿಕಾರಿಗಳು ಸೇರಿಸ್ಕೊತಿರೋ ಇಲಾಖೆಗೆ ಅವರೇ ನೇರ ಹೊಣೆಗಾರರಾಗ್ತೀರಾ, ಯಾವುದೇ ಎಂಪ್ಲಾಯಿಗಳನ್ನ ತಗೊಂಬಾರ್ದು, ಹೊರಗುತ್ತಿಗೆಯಿಂದನೇ ಸರಬರಾಜು ಮಾಡ್ಬೇಕು, ಹೊರಗುತ್ತಿಗೆಯಿಂದನೇ ನೀವು ಕಾಂಟ್ರಾಕ್ಟ್ಗೆ ಎಂಪ್ಲಾಯೀಸ್ ಗಳಿಗೆ ಸಂಬಳ ಕೊಡ್ಬೇಕು ಅನ್ನೋದನ್ನ ಅವರು ಅಧಿಕಾರಿಗಳಿಗೆ ಒಂದು 7/7/2017 ಒಂದು ಪತ್ರನ ರವಾನೆ ಮಾಡಿದ್ರು ಎಲ್ಲಾ ಕಡೆಗೂ. ಅದು
ವರದಾನ ಆಗೋಗ್ಬಿಡ್ತು ಅಧಿಕಾರಿಗಳಿಗೆ. ಅವ್ರು ಇಷ್ಟ ಬಂದು ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ನೆಂಟರೋ ಇಷ್ಟರೋ ಬಂಧು ಬಳಗ ಅವ್ರ ಸ್ನೇಹಿತರು ಯಾರು ಬೇಕೋ ಅವ್ರನ್ನ ತಗೊಳ್ಳೋದು ಕೆಲಸ ತಗೊಂಡು ಹೊರಗಡೆ ಕಾಂಟ್ರಾಕ್ಟ್ಗಳು ಅದೇ ತರ ತಗೊಳ್ಳೋದು. ಆ ಕಾಂಟ್ರಾಕ್ಟ್ ಹಣ ಬಂದಿತ್ತು ಇವ್ರುಗಳಿಗೆ ಯಾರಿಗೂ ಇಲ್ಲ, ಇವ್ರು ಗೊತ್ತಿಲ್ಲ. ಇವ್ರು ಕೆಲಸ ನೇಮಕಾತಿ ಆದೇಶ ಇದೆಯಾ, ಹಾಜರಾತಿ ಇದೆಯಾ, ನಿಮ್ಮನ್ನ ಹೇಗ್ ಸೇರಿಸ್ಕೊಂಡ್ರು, ನೀವ್ ಹೇಗ್ ಮಾಡ್ತಾ ಇದ್ದೀರಿ, ನೀವ್ ಯಾರು ಅಂತ ತೋರ್ಸ್ರಪ್ಪ ಇಲಾಖೆಗೆ. ನಮ್ಮನ್ನ ಹುದ್ದೆನೇ ಇಲ್ವಲ್ಲ, ಖಾಲಿ ಹುದ್ದೆನೇ ಇಲ್ವಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಖಾಲಿ ಹುದ್ದೆಯಲ್ಲಿ ನೇಮಕಾತಿಗೊಂಡಿದ್ದೀರಾ. ಈಗ ಅಲ್ಲಿ ಕೋರ್ಟ್ ಹೋದ್ರು ಕೂಡ ಅಲ್ಲಿ ನೇಮಕಾತಿ ಆದೇಶ ಇದ್ರೂ ಕೂಡ ಖಾಲಿ ಹುದ್ದೆ ನೇಮಕ ಆಗಿರ್ಬೇಕು ಆ ವೇಕೆಂಟ್ ಪೋಸ್ಟ್ ಅಲ್ಲಿ. ಅದಿಲ್ಲ ಅಂದ್ರೆ ನೀವು ಇದೇ ತರ ಸತ್ತು ಸುಡುವಾಗಿ ಹೋಗ್ತಾವ್ರೆ ನೋಡ್ಕೊಂಡು ವಿಧಿ ಇಲ್ಲ. ಇವ್ರಿಗೆ ಈ ವಯಸ್ಸಿನಲ್ಲಿ ಯಾರು ಕೆಲಸ ಕೊಡ್ತಾರೆ ಮೇಡಮ್? ಇಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರಿಗೆ ನೋಡಿ ಒಂದ್ಸತಿ ಕೆಲಸ ಮಾಡ್ತಿದ್ರಂತೆ, ಒಬ್ಬರನ್ನ ಹಿಂಗೆ ಲಾರಿ ಗಾಡಿ ಹಿಡ್ಕೊ ಹೋಯ್ತಿದ್ದವ್ರನ್ನ ಅಣ್ಣ ತಡೆದು ಬಿಟ್ಟವ್ರೆ. ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪೆನಾಲ್ಟಿ ಹಾಕ್ಸ್ಬಿಟ್ಟವ್ರೆ. ಅದೇ ಅವ್ರ ಮನೆಗೆ ಇವ್ರು ಜಗಯ್ಯ ಅನ್ನೋರು ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಕೆಲ್ಸಕ್ಕೆ ಹೋದಾಗ ಅವರು ಮೇಲ್ವರ್ಗದವರು ಬಂದು, ಏನಪ್ಪಾ ಇಲಾಖೆ ನಂದು ಅಂತಾನೆ ಮೆರಿವೆ, ಈಗ ನನ್ನ ಮನೆಗೆ ಬಂದಿದೆಯಲ್ಲಪ್ಪ ಕೂಲಿ ಕಾರ್ಮಿಕನಾಗಿ, ಅದಕ್ಕೆ ಊರವ್ರನ್ನ ನೋಡ್ಬೇಕು ನೀನು ಅಧಿಕಾರಿಗಳನ್ನ ನೋಡೋದಲ್ಲ. ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ, ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ನೀನು ಅಲ್ಲಿ ಇರ್ತಿದ್ದೆ. ಇವತ್ತು ಈಗ ನೀನ್ ಇರಿಸ್ಕೊಂಡವ್ರ ನಿನ್ನೂ ತೆಗ್ದೇಸ್ತವ್ರ ಅಂತ ಅವ್ರಿಗೆ ಅವತ್ತು ವ್ಯಂಗ್ಯ ಆಡ್ದಾಗಲ ಏನಣ್ಣ ಹೌದು ಬಾಯ್ ಬಿಡಿ. ಹೌದು ಅವತ್ತೇ ನಾವು ಫೋನ್ ಮಾಡಿದ್ನಲ್ಲ ನಿಮ್ಗೆ. ಇವತ್ತಿನವರೆಗೂ ಕೂಲಿಗೆ ಹೋಗ್ತಾ ಇಲ್ಲ. ಎಲ್ಲರೂ ಹಂಗೆ ಟೀಕೆ ಮಾಡ್ತಾರಂತೆ. ನಮ್ಮ ಅಪ್ಪಂದು ಇವ್ರು ಅದೇ ನಮ್ಮ ಅಪ್ಪಂದು ಫಾರೆಸ್ಟ್ ಅನ್ನಂಗೆ ಅಷ್ಟು ಅಯ್ಯೋ ದನ ಬಿಟ್ಟವ್ರನ್ನ, ಆಡುಗಾರಗಳನ್ನ ಬಿಟ್ಟವ್ರನ್ನ, ಯಾರನ್ನ ಕಡಿಯಕ್ಕೆ ಈ ತರ ಕಲೆ ನೀವು ಮನೆ ಒಳಗಡೆ ನಾನು ಬೇರೆ ವರ್ಷ ಯೂಸ್ ಮಾಡ್ಬಾರ್ದು ತೋರಿಸಿದ್ನಲ್ಲ. ಆ ಹುಡುಗ ಫೋನ್ ಮಾಡಿದ್ದೆ, ಹಿಂಗೆ ಮೇಡಮ್ ಬನ್ನಿ ಅಂತ. ಅಯ್ಯೋ ಹೋಗ್ರಪ್ಪ, ಯಾರು ಸಾಕ್ಷಿ ಬರೋಲ್ಲ, ಸಂಬಂಧಕ್ಕೆ ಬರೋದಿಲ್ಲ. ನಾನು ಏನ್ ಮಾಡ್ಲಿ ಮೇಡಮ್? ಅಲ್ಲಿಗೆ ಹೋಗಿ ನಾನು ಏನ್ ತಗೊಂತ ಇದ್ದೀನಿ? ಭಗವಂತ ಇದಕ್ಕಿಂತ ಹೆಚ್ಚಿನ ಅಧಿಕಾರನ ನನ್ನ ತಾಯಿ ದೇವರಾಗಿದ್ದಾರೆ, ಅದನ್ನ ಕೊಟ್ರೆ ಖಂಡಿತ ಒಬ್ಬೊಬ್ಬರನ್ನು ಬಡದು ಬಿಸಾಕ್ತೀನಿ. ಅಷ್ಟು ನನಗೆ ನೋವಿದೆ. ಅಧಿಕಾರ ಇಲ್ಲ. ಅದಕ್ಕೆ ತಮ್ಗೆ ನಾನು ನಿಮ್ಮ ಹತ್ರ ಇದ್ದೀನಿ, ಈ ಹಸ್ತ ಕೊಡ್ತಾ ಇದ್ದೀನಿ. ಫೋಟೋ ತೆಗಿರೋಣ ಈಗ. ಬಿಡಿ